ಎಲ್ಲರಿಗೂ ನಮಸ್ಕಾರ. ನಾನು ನಂದಿನಿ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಇಲಾಖೆ ಬಿಟ್ಟಿರುವ ನೀಲಿ ನಕಾಶೆಯಂತೆ 2 ಅಂಕದ ಪ್ರಶ್ನೆಗಳನ್ನು ಕೇಳಬಹುದಾದಂತಹ ಮತ್ತೊಂದು ಪದ್ಯ ಶಿಲುಬೆ ಏರಿದ್ದಾನೆ. KS ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಶಿಲುಬೆ ಏರಿದ್ದಾನೆ ಪದ್ಯ. ಇದರಲ್ಲಿ ನಮಗೆ ಒಟ್ಟು 7 ಪ್ರಶ್ನೆಗಳಿದೆ. ಆ 7 ಪ್ರಶ್ನೆಗಳ ಉತ್ತರವನ್ನು ಇವಾಗ ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಅಂತ ಹೇಳಿ. ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿನ ಕ್ರಿಸ್ಮಸ್ ಗಿಡ, ಅದಕ್ಕೆ ಮಂಜಿನ ಕೆಲಸ ಮಾಡುವಂತಹ ಹತ್ತಿ, ಮೋಂಬತ್ತಿ ಮತ್ತು ಭಕ್ತಿಯನ್ನು ಹೊತ್ತು ತಂದಿದೆ ಅಂತ ಹೇಳಿ ಬರಿಬೇಕಾಗ್ತದೆ. ಎರಡನೇ ಪ್ರಶ್ನೆ, ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾನೆ ಅಂತ ಹೇಳಿ. ಗೋಡೆಗೆ ನೇತು ಹಾಕಿರುವಂತಹ ಜೀಸಸ್ ಬಾಗಿದ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಯಾತನೆಯಲ್ಲೂ ನಲ್ವಾತನ್ನ ಅಂದರೆ ಒಳ್ಳೆಯ ಮಾತನ್ನ ಮಾತನಾಡುವಂತಹ ಮುಖಮುದ್ರೆ, ತೆರೆದಿದೆ ಅಂದರೆ ವಿಶಾಲವಾದ ಹೃದಯ ಎನ್ನುವಂತೆ ಜೀಸಸ್ ಕವಿಯ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಮೂರನೇ ಪ್ರಶ್ನೆ, ಶಿಲುಬೆಗೇರಿದ ಏಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ ಅಂತ ಹೇಳಿ. ಬಹಳ ಮುಖ್ಯವಾದಂತಹ ಪ್ರಶ್ನೆ. ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳರನ್ನ ತೂಗಿ ಸನ್ಮಾನಿಸಿದವರೇ, ನಿಮ್ಮನ್ನ ದೇವರು ಕ್ಷಮಿಸಲಿ ಎನ್ನುವಂತೆ ಅವರ ದೇಹ ಇದೆ ಅಂತ ಹೇಳಿ ಕವಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಕೊಲೆಗಡುಕ ಬರಬ್ಬನ ಪರವಾಗಿ ರೋಮ್ ಸಾಮ್ರಾಜ್ಯದವರು ಅವತ್ತು ಮಾತಾಡಿದ್ರು. ಮತ್ತೆ ಜೀಸಸ್ಗೆ ಅಪಮಾನ ಮಾಡಬೇಕು ಅಂತ ಹೇಳಿ ಎಡಕ್ಕೊಬ್ಬರು ಬಲಕ್ಕೊಬ್ಬರು ಅಂದರೆ ಎರಡೂ ಕಡೆ ಕಳ್ಳರನ್ನ ತೂಗಿ ಕಳ್ಳರಿಗೆ ಶಿಲುಬೆಯನ್ನ ಏರಿಸಿ ಅಪಮಾನವನ್ನ ಮಾಡಿದ್ರು. ಅಂಥವರನ್ನು ಕೂಡ ದೇವರು ಕ್ಷಮಿಸಲಿ ಅನ್ನೋದು ಜೀಸಸ್ ಮುಖಮುದ್ರೆನಲ್ಲಿ ಅಥವಾ ಜೀಸಸ್ನ ದೇಹ ಕಾಣಿಸ್ತಾ ಇದೆ ಅಂತ ಹೇಳಿ ಕವಿ ಇಲ್ಲಿ ಹೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ, ಯಾವ ವಸ್ತುಗಳು ಕಾಲರಾಯನ ಗುಜರಿ ಸೇರಿಲ್ಲ ಅಂತ ಹೇಳಿ. ಯಾವ ವಸ್ತುಗಳು ಇವತ್ತಿಗೂ ಕಾಲರಾಯನ ಗುಜರಿ ಸೇರಿಲ್ಲ ಅಂತಂದರೆ, ರೋಮನರು ಬಡಿದಂತಹ ಸುತ್ತಿಗೆಗಳಿರ್ಬೋದು, ಮೊಳೆಗಳು, ಅವರು ಇಟ್ಟಂತಹ ಮುಳ್ಳಿನ ಕಿರೀಟ, ಜೀಸಸ್ ಬಗ್ಗೆ ಹಬ್ಬಿಸಿದಂತಹ ಸುಳ್ಳುಗಳು, ರೋಮನರನ್ನೇ ಕಿವುಡಾಗಿಸುವಂತಹ ಕೊಂಬುಗಳು, ಅವು ಕೂಡ ಇವತ್ತಿಗೂ ಕೂಡ ಗುಜರಿ ಸೇರಿಲ್ಲ ಅಂತ ಹೇಳಿ ಇನ್ನೂ ಕೂಡ ಬೇರೆ ರೂಪದಲ್ಲಿ ಇದ್ದಾವೆ ಅಂತ ಹೇಳಿ ಕವಿ ಇಲ್ಲಿ ಹೇಳಿದ್ದಾರೆ. ಐದನೇ ಪ್ರಶ್ನೆ, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತ ಹೇಳಿ. ಇದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಶಿಲುಬೆಗೇರಿಸಿದಂಥವರ ಗುಣಗಳು ಇಂದು ರೈಫಲ್ಲು, ಬಾಂಬು, ಟ್ಯಾಂಕ್, ಗ್ರೆನೇಡುಗಳ ರೂಪವನ್ನು ತಾಳಿವೆ. ಆರನೇ ಪ್ರಶ್ನೆ, ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ ಅಂತ ಹೇಳಿ. 2 ಪ್ರಿಪ್ರೇಟರಿನಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಒಂದು ಪ್ರಿಪ್ರೇಟರಿನಲ್ಲಿ 1 ಅಂಕಕ್ಕೆ, ಇನ್ನೊಂದು ಪ್ರಿಪ್ರೇಟರಿನಲ್ಲಿ 2 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಬಹಳ ಮುಖ್ಯ. ಎಲ್ಲೆಲ್ಲಿ ಜೀಸಸ್ ಶಿಲುಬೆ ಏರ್ತಾ ಇದ್ದಾರೆ ದಿನನಿತ್ಯ ಅಂತಂದರೆ, ಇಗರ್ಜಿ, ಮಸ್ಜಿದು, ದೇವಸ್ಥಾನ, ಕೋರ್ಟು, ಕಾರ್ಖಾನೆ, ಬಂಧಿಖಾನೆ, ದವಾಖಾನೆ ಮತ್ತು ದಲಿತರು ವಾಸ ಮಾಡುವಂತಹ ಸೋಗೆ ಗುಡಿಸಲುಗಳಲ್ಲಿ ದಿನನಿತ್ಯ ಜೀಸಸ್ ಶಿಲುಬೆ ಏರಿದ್ದಾನೆ ಅಂತ ಹೇಳಿ ಕವಿ ಹೇಳಿದ್ದಾರೆ. ಯಾವ ಸಂದೇಶ ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾರೆ ಅನ್ನೋದು ಕೊನೆಯ ಪ್ರಶ್ನೆ. ನಿಮ್ಮ ಕ್ರೂರ ಸಾಮ್ರಾಜ್ಯ ಎಲ್ಲಿಯವರೆಗೂ ಇರುತ್ತೋ ಅದನ್ನು ಸುಡುವಂತಹ ತುಪ್ಪ ನಾನಾಗಿರ್ತೇನೆ. ಒಂದಲ್ಲ ಒಂದು ದಿನ ದೈವಿ ರಾಜ್ಯ ಖಂಡಿತವಾಗ್ಲೂ ಬಂದೇ ಬರುತ್ತೆ ಎನ್ನುವ ರೀತಿಯಲ್ಲಿ ಜೀಸಸ್ ಪ್ರತಿನಿತ್ಯ ಶಿಲುಬೆಯನ್ನು ಏರ್ತಾ ಇದ್ದಾರೆ ಅಂತ ಹೇಳಿ ಕವಿ KS ನಿಸಾರ್ ಅಹಮದ್ ಅವರು ಹೇಳಿದ್ದಾರೆ. ಒಟ್ಟಾರೆ 7 ಪ್ರಶ್ನೆಗಳಿದೆ. 7 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಖಂಡಿತವಾಗ್ಲೂ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತೆ. ಇದರ ಜೊತೆಗೆ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಿಂದ ಕೂಡ 2 ಅಂಕದ ಒಂದು ಪ್ರಶ್ನೆ ಬರ್ತದೆ. ನಾನು ಅದನ್ನು ವಿಡಿಯೋ ಮಾಡಿಲ್ಲ. ನನ್ನ ಪ್ರಕಾರ ಒಂದು ಆವರೇಜ್ ಸ್ಕೋರ್ ಮಾಡ್ತೀನಿ ಅನ್ನೋರಿಗೆ ಈ 3 ಪದ್ಯಗಳನ್ನು ಅಂದರೆ ಪಗೆಯಂ ಬಾಲಕನೆಂಬರೆ, ಬೆಳಗು ಜಾವ, ಶಿಲುಬೆ ಏರಿದ್ದಾನೆ 3 ಪದ್ಯಗಳನ್ನು ಓದಿದರೆ ಸಾಕಾಗುತ್ತೆ. ಧನ್ಯವಾದಗಳು.